ನಮಸ್ಕಾರ ವೀಕ್ಷಕರೇ, ವಿದ್ಯಾ ವಿಶೇಷ ಚಾನಲ್ಗೆ ಸ್ವಾಗತ. ನಮಸ್ಕಾರ ವೀಕ್ಷಕರೇ, ಈಗಾಗಲೇ ನವರಾತ್ರಿ ಹಬ್ಬ ಶುರುವಾಗಿದೆ. 1ನೇ ದಿನ ಕೂಡ ಮುಗಿದಿದೆ. ನಾವು ನಿನ್ನೆ ತಾಯಿ ಜಗನ್ಮಾತೆ ದುರ್ಗೆಯ ಪ್ರತಿರೂಪವಾದಂತಹ ಶೈಲಪುತ್ರಿ ದೇವಿಯ ಪೂಜೆಯನ್ನು ಶಾಸ್ತ್ರೋಕ್ತವಾಗಿ ವಿಧಿವಿಧಾನದಿಂದ ಮಾಡಿದ್ದೇವೆ. ಕಳಶ ಸ್ಥಾಪನೆ, ಘಟಸ್ಥಾಪನೆ ಕೂಡ ಆಗಿದೆ. ಇಂದು ಅಮ್ಮ ದುರ್ಗಾದೇವಿಯ 2ನೆಯ ಸ್ವರೂಪವಾದಂತಹ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸಬೇಕಾಗುತ್ತದೆ. ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸುವುದರಿಂದ ನಿಮ್ಮ ಮನಸ್ಸು ಶಾಂತವಾಗುತ್ತದೆ. ಅಲ್ಲದೆ ತಾಯಿ ಬ್ರಹ್ಮಚಾರಿಣಿಯು ನಿಮ್ಮ ಕೋಪವನ್ನು ನಿಗ್ರಹಿಸ್ತಾಳೆ. ಆದ್ದರಿಂದ ಆಕೆಯನ್ನು 2ನೆಯ ದಿನ ಪೂಜಿಸಲಾಗ್ತದೆ. ಇನ್ನು ನೀವು ಪೂಜೆ ಮಾಡುವಾಗ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಬೇಕು, ಅದರಿಂದಾಗುವ ಶುಭ ಫಲಗಳೇನು, ಯಾವ ನೈವೇದ್ಯವನ್ನು ತಾಯಿ ದುರ್ಗಾಂಬೆಗೆ ಅರ್ಪಿಸಬೇಕು ಮತ್ತು ಯಾವ ಹೂವುಗಳನ್ನು ಅರ್ಪಿಸುವುದರಿಂದ ತಾಯಿ ಜಗದಾಂಬೆ ಪ್ರಸನ್ನಗೊಳ್ತಾಳೆ, ಜಗನ್ಮಾತೆ ದುರ್ಗೆಯ ಸಂಪೂರ್ಣ ಅನುಗ್ರಹಕ್ಕೆ ಯಾವ ಮಂತ್ರವನ್ನು ಪಠಿಸಬೇಕು ಅನ್ನುವುದರ ಸಂಪೂರ್ಣ ಮಾಹಿತಿಯನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಮೊದಲನೇದಾಗಿ ನೀವು ತಾಯಿ ಬ್ರಹ್ಮಚಾರಿಣಿ ದೇವಿಯ ಪೂಜೆಯನ್ನು ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜಿಸಬೇಕು. ಯಾಕೆ ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಬೇಕು ಅಂದರೆ, ಹಸಿರು ಬಣ್ಣವು ಫಲವತ್ತತೆ, ಸಮೃದ್ಧಿ, ಸಂಪತ್ತನ್ನ ಮತ್ತು ಬೆಳವಣಿಗೆಯನ್ನ, ಶಾಂತಿಯನ್ನ ಪ್ರತಿನಿಧಿಸುತ್ತದೆ. ಅಲ್ಲದೆ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಹೊಸ ಕಾರ್ಯದ ಆರಂಭಕ್ಕೆ ಮಂಗಳಕರವಾದ ವಸ್ತುವಾಗಿರ್ತದೆ. ಇನ್ನು ತಾಯಿ ಜಗನ್ಮಾತೆ ದುರ್ಗಾಂಬೆಯು ನಿಮ್ಮ ಜೀವನದಲ್ಲಿ ಪ್ರಶಾಂತತೆ ಮತ್ತು ಉನ್ನತಿಯನ್ನ ನೀಡ್ತಾಳೆ. ಆದ್ದರಿಂದ ನೀವು ಬ್ರಹ್ಮಚಾರಿಣಿ ದೇವಿಯ ಪೂಜೆಯನ್ನು 2ನೆಯ ದಿನವಾದ ಇಂದು ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಿದೆಯಾದಲ್ಲಿ ನಿಮ್ಮ ಜೀವನದಲ್ಲಿ ಪ್ರಶಾಂತತೆ, ಉನ್ನತಿಯನ್ನು ಜಗನ್ಮಾತೆ ದುರ್ಗಾಂಬೆಯು ನೀಡ್ತಾಳೆ. ಇನ್ನು ತಾಯಿಯನ್ನು ಯಾವ ಹೂವುಗಳಿಂದ ಪೂಜಿಸಬೇಕು ಅಂದರೆ, ಬ್ರಹ್ಮಚಾರಿಣಿ ದೇವಿಯನ್ನು ಕಮಲದ ಹೂವು ಅಥವಾ ಗನ್ನೇರು ಹೂವುಗಳಿಂದ ಪೂಜಿಸಿ ಆಕೆಯ ಆಶೀರ್ವಾದವನ್ನು ಪಡೆದುಕೊಳ್ಬೇಕು. ಇನ್ನು ಜಗನ್ಮಾತೆಯಾದ ಬ್ರಹ್ಮಚಾರಿಣಿ ದೇವಿಗೆ ನೀವು ಪುಳಿಯೋಗರೆ ಅಥವಾ ಮೊಸರನ್ನವನ್ನು ನೀಡಿ ನೈವೇದ್ಯವನ್ನ ಆಕೆಗೆ ಅರ್ಪಿಸಿದ್ದೇ ಆದಲ್ಲಿ ಆಕೆಯ ಕೃಪೆಗೆ ಪಾತ್ರರಾಗ್ತೀರಿ. ಈ ದಿನ ಯಾರ್ಯಾರು ಉಪವಾಸವನ್ನ ಮಾಡ್ತಿದ್ದೀರೋ ಅವರು ಬದನೆಕಾಯಿಯಿಂದ ಮಾಡಿದ ಪದಾರ್ಥಗಳನ್ನು ಸಂಪೂರ್ಣವಾಗಿ ಈ ದಿನ ತ್ಯಜಿಸಬೇಕಾಗ್ತದೆ. ಯಾವುದೇ ರೀತಿಯಾದ ಅಡುಗೆಗೆ ಬದನೆಕಾಯಿಯನ್ನು ನೀವು ಇವತ್ತು ಬಳಸಬಾರದು. ಇನ್ನು ತಾಯಿ ಬ್ರಹ್ಮಚಾರಿಣಿ ದೇವಿಗೆ ಶಾಸ್ತ್ರೋಕ್ತವಾಗಿ ಧೂಪ, ದೀಪ, ನೈವೇದ್ಯವನ್ನು ಅರ್ಪಿಸಿದ ನಂತರ ನೀವು ತಾಯಿಯಲ್ಲಿ ಭಕ್ತಿಯಿಂದ, ಶ್ರದ್ಧೆಯಿಂದ ಸಂಕಲ್ಪ ಮಾಡಿಕೊಂಡು ಈ ಮಂತ್ರವನ್ನು 108 ಬಾರಿ ಜಪಿಸಬೇಕು. ಇದರಿಂದ ನಿಮ್ಮ ಎಲ್ಲ ಆಸೆಗಳು, ಸಂಕಲ್ಪವನ್ನು ತಾಯಿ ಶೀಘ್ರವೇ ಈಡೇರಿಸುತ್ತಾಳೆ. ದದಾನಕರ ಪದ್ಮಾಭ್ಯಾಂ ಅಕ್ಷಮಾಲಾ ಕಮಂಡಲೋ ದೇವಿ ಪ್ರಸಿದ್ಧತು ಮಯಿ ಬ್ರಹ್ಮಚಾರಿಣ್ಯನುತ್ತಮ. ಒಂದು ಮಂತ್ರವನ್ನು ನೀವು 108 ಬಾರಿ ಜಪಿಸಬೇಕಾಗ್ತದೆ. ಇನ್ನು ಕೊನೆಯದಾಗಿ 2ನೇ ದಿನವಾದ ಇಂದು ನೀವು ಮುತ್ತೈದೆಯರನ್ನ ಮನೆಗೆ ಕರೆಸಿ ಅವರಿಗೆ ಅರಿಶಿನ ಕುಂಕುಮ ಕೊಟ್ಟು ಕೆಂಪು ಬಣ್ಣದ ಬಳೆಗಳನ್ನು ಅವರಿಗೆ ದಾನ ಮಾಡಿದೆಯಾದಲ್ಲಿ ಎಲ್ಲ ಶತ್ರುಬಾಧೆಗಳು ನಿಮ್ಮಿಂದ ದೂರವಾಗ್ತದೆ. ಅನಾರೋಗ್ಯ ಸಮಸ್ಯೆಯಿಂದ ನೀವು ಮುಕ್ತರಾಗ್ತೀರಿ. ನಿಮಗೂ ಹಾಗೂ ನಿಮ್ಮ ಗಂಡನಿಗೂ, ನಿಮ್ಮ ಮಕ್ಕಳಿಗೂ, ನಿಮ್ಮ ಕುಟುಂಬದಲ್ಲಿರುವ ಪ್ರತಿಯೊಬ್ಬರಿಗೂ ಅನಾರೋಗ್ಯದ ಸಮಸ್ಯೆಗಳು ಬರುವುದಿಲ್ಲ ಮತ್ತು ತಾಯಿ ಜಗದಾಂಬೆ ಬ್ರಹ್ಮಚಾರಿಣಿಯ ಸಂಪೂರ್ಣ ಕೃಪಕಟಾಕ್ಷ ನಿಮಗೂ ಹಾಗೂ ನಿಮ್ಮ ಕುಟುಂಬದವರ ಮೇಲೆ ಬೀಳುತ್ತದೆ.